ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಚಾಕ್ಲೇಟ್ ಡ್ರೀಮ್ ಕೇಕ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ, ಹಾಗೆಯೇ ಬೆಲ್ಲ, ಹಾಗೆಯೇ ಎಗ್ಲೆಸ್. ಇದು ಬನ್ನಿ ನೋಡೋಣ ಹೇಗೆ ಮಾಡೋದು. ಇಲ್ಲಿ ನಾನು ಅರ್ಧ ಕಪ್ಪು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ನೀವು ಗಟ್ಟಿ ಮೊಸರು ಬದಲೇ 2 ಮೊಟ್ಟೆಯನ್ನು ಕೂಡ ಹಾಕ್ಕೊಳ್ಬೋದು. ಅದಕ್ಕೀಗ ಅರ್ಧ ಕಪ್ಪು ಬೆಲ್ಲದ ಸಿರಪ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ 1/4 ಕಪ್ಪು ತುಪ್ಪವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದ್ರ ಬದಲೇ ನೀವು ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆಯೇ ಅರ್ಧ ಟೀ ಸ್ಪೂನು ಇನ್ಸ್ಟೆಂಟ್ ಕಾಫಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ಲೇವರ್ಗೆ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ ಚಾಕ್ಲೇಟ್ ಕೇಕಿಗೆ. ಹಾಕ್ಕೊಳ್ಳಿ ನೀವು ಕೂಡ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಯಿತಾ. ಇದಕ್ಕೆ 1 ಟೀ ಸ್ಪೂನು ವೆನಿಲಾ ಎಸೆನ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಳಿ, ನೀವು ಮೊಟ್ಟೆ ಆ್ಯಡ್ ಮಾಡೋದಾದರೆ ಆಯಿತಾ. ಬನ್ನಿ ಈಗ ಡ್ರೈ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೀಗ 2 ಟೇಬಲ್ ಸ್ಪೂನು ಕೋಕೋ ಪೌಡರ್ನ ಹಾಕ್ತಾಯಿದ್ದೀನಿ. ಹಾಗೆಯೇ 1 ಟೀ ಸ್ಪೂನು ಬೇಕಿಂಗ್ ಪೌಡರ್ನ ಹಾಕ್ತಾಯಿದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿದ್ದೀನಿ. ಹಾಗೆಯೇ 1/4 ಟೀ ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಆಯಿತಾ. ಎಲ್ಲವನ್ನು ಕೂಡ ಜರಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಸಲ. ನೋಡಿ, ಈಗ ಡ್ರೈ ಮಿಕ್ಸ್ಚರ್ ರೆಡಿಯಾಗಿದೆ. ಈಗ ವೆಟ್ ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಈ ಥರ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋಣ ಆಯಿತಾ. ಮಿಕ್ಸ್ ಮಾಡಿದ್ರಾಯಿತು. ಸ್ವಲ್ಪನೇ ಪೌಡರ್ನ ಆ್ಯಡ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಬಿಡೋಣ. ಯಾವಾಗ ನಿಮಗೆ ಬ್ಯಾಟರ್ ಗಟ್ಟಿ ಅನಿಸುತ್ತಲ್ವ, ಆವಾಗ ಹಾಲನ್ನು ಅಥವಾ ನೀರನ್ನು ಆ್ಯಡ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಕಲಿಸ್ಬೇಡಿ, ಇದೇ ಥರ ನೀಟಾಗಿ ಈ ಥರ ಕಲಿಸ್ಕೋಬೇಕು. ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತಾರಲ್ಲ ನೋಡಿ, ಈ ಥರ ಸ್ಪೂನಲ್ಲಿ ತೆಗೆದಾಗ ನೋಡಿ ಈ ಥರ ಬೀಳಬೇಕು. ಅದೇ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಈ ಕೇಕನ್ನು ಬೇಕ್ ಮಾಡಲಿಕ್ಕೆ ನಾನು ಈ ಸಣ್ಣ ಪಾತ್ರೆಯನ್ನು ತೊಗೊಂಡಿದ್ದೀನಿ ನೋಡಿ. ಅದರಲ್ಲಿ ವ್ಯಾಕ್ಸ್ ಪೇಪರ್ ಹಾಕ್ಕೊಂಡಿದ್ದೀನಿ. ಅದರ ಒಳಗೆ ಈ ಥರ ಬ್ಯಾಟರ್ನ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿ ನಾನು ಕುಕ್ಕರ್ನಲ್ಲಿ ಬೇಕ್ ಮಾಡ್ತಾ ಇದ್ದೀನಿ. ಕುಕ್ಕರ್ಗೆ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಹಾಗೆ ಸ್ಟ್ಯಾಂಡನ್ನು ಕೂಡ ಇಟ್ಕೊಂಡಿದ್ದೀನಿ ಆಯಿತಾ. ಇದನ್ನು 10 ನಿಮಿಷ ಪ್ರೀ ಹೀಟಿಗೆ ಇಟ್ಟಿದ್ದೆ. ಅದ್ರ ಮೇಲ್ಗಡೆ ಈ ಬ್ಯಾಟರ್ನ ಹಾಕಿದ್ದೀವಲ್ಲ, ಆ ಪಾತ್ರೆಯನ್ನು ಇಟ್ಬಿಟ್ಟು ಈ ಥರ ಬೇಕ್ ಮಾಡ್ಕೊಳ್ಳೋಣ. ಈಗ ಇದು ಒಂದು 45-50 ನಿಮಿಷ ಆಗುತ್ತೆ ಬೇಕಾಗೋದು. ಒಂದು ಸ್ವಲ್ಪ ಅದು ಚೆನ್ನಾಗಿ ಕೇಕ್ ಬೇಯೋವರೆಗೂ ಬೇಯಿಸ್ಕೊಳ್ಳಿ. ಬನ್ನಿ, ಇದು ಬೇಯ್ತಾ ಇರುವಾಗ ಆ ಕೇಕು ನಾವು ಈ ಕಡೆ ಚಾಕ್ಲೇಟ್ ಪುಡ್ಡಿಂಗ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಅರ್ಧ ಕಪ್ಪು ಕಲ್ಸಕ್ಕರೆ ತೊಗೊಂಡಿದ್ದೀನಿ ನಾನು. ನೀವು ಶುಗರ್ ಕೂಡ ಯೂಸ್ ಮಾಡ್ಕೋಬೋದು. ಕಲ್ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಿ. ಈ ಜಾರಿಗೆ ನೀವು ಕಲ್ಸಕ್ಕರೆ ಆ್ಯಡ್ ಮಾಡೋಕ್ಕಿಂತ ಮುಂಚೆನೇ ಸಣ್ಣದಾಗಿ ಸ್ವಲ್ಪ ಕುಟ್ಕೊಳ್ಳಿ ಅದನ್ನು ಆಯಿತಾ. ಕುಟ್ಕೊಂಡು ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ನಾನಿಲ್ಲಿ ಪುಡಿ ಮಾಡ್ಕೊಂಡಿರೋದು ಇನ್ನೂ ಸರಿಯಾಗಿ ಅದು ನೈಸ್ ಆಗಿಲ್ಲ, ಆದರೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಲಿಗೆ. 1 ಕಪ್ಪು ಹಾಲಿಗೆ ಅರ್ಧ ಕಪ್ಪು ಶುಗರ್ ಪುಡಿ ಹಾಕ್ಕೊಂಡಿದ್ದೀನಿ ಆಯಿತಾ. ಅದಕ್ಕೆ 2 ಟೇಬಲ್ ಸ್ಪೂನು ಕೋಕೋ ಪೌಡರ್ನ ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನೆಲ್ಲ ಗಟ್ಟಿಯಾಗೋವರೆಗೂ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಅದೊಂಚೂರು ಕುದಿಯೋವರೆಗೂ ನಾವಿಲ್ಲಿ ಕಾರ್ನ್ಫ್ಲೋರ್ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1/4 ಕಪ್ ಮಿಲ್ಕಿಗೆ 2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಇಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಕಾರ್ನ್ಫ್ಲೋರ್ ಮಿಕ್ಸ್ಚರ್ನ ನೋಡಿ. ಈಗ ಕುದೀತಿರುವಾಗ ಇದಕ್ಕೆ 1/4 ಕಪ್ ಅಲ್ಲ, ಒಂದು 2 ಟೇಬಲ್ ಸ್ಪೂನು ಚಾಕೋ ಚಿಪ್ಸ್ನ ಹಾಕ್ಕೊಂಡಿದ್ದೀನಿ. ನೀವು ಚಾಕ್ಲೇಟ್ ಕೂಡ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಈ ಕಾರ್ನ್ಫ್ಲೋರ್ ಮಿಕ್ಸ್ಚರ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಷ್ಟು ಈಗ ಗಟ್ಟಿ ಆಗಬೇಕು, ಅಲ್ಲಿ ತನಕ ಇದನ್ನು ಕೈಯಾಡಿಸ್ಕೊಳ್ಳೋಣ ನೋಡಿ. ಈಗ ಇದು ಗಟ್ಟಿ ಆಗ್ತಾ ಇದೆ. ಇಷ್ಟು ಗಟ್ಟಿ ಆದರೆ ಸಾಕು ಆಯಿತಾ. ಇದನ್ನು ಒಂದು ಬೌಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ಚಾಕ್ಲೇಟ್ ಗನಾಚೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ 1/4 ಕಪ್ಪು ಗಟ್ಟಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪು ಚಾಕೋ ಚಿಪ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಚಾಕೋ ಚಿಪ್ಸ್ ಬದಲೇ ಚಾಕ್ಲೇಟ್ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಈ ಗಟ್ಟಿ ಹಾಲು ಹಾಕ್ಕೊಂಡಿದ್ದೀನಲ್ಲ, ಅದ್ರ ಬದಲೇ ಕ್ರೀಮ್ ಕೂಡ ಯೂಸ್ ಮಾಡ್ಕೋಬೋದು ನೋಡಿ. ಇಲ್ಲಿ ಕೇಕ್ ಕೂಡ ರೆಡಿಯಾಗಿದೆ. ಇಲ್ಲಿ ಮುಟ್ಟಿ ನೋಡಿದಾಗ ಸ್ಟಿಕ್ ಆಗಬಾರ್ದು ಕೈಗೆಲ್ಲ. ನೀವು ಟೂತ್ ಪಿಕ್ಕಲ್ಲೂ ಕೂಡ ನೋಡ್ಕೋಬೋದು ನೋಡಿ. ಕೇಕನ್ನು ಈ ಥರ ಸುಲಭವಾಗಿ ತೆಗಿಬೋದು. ಕಂಪ್ಲೀಟಾಗಿ ಅದನ್ನು ಆರ್ಲಿಕ್ಕೆ ಬಿಟ್ಬಿಡಿ. ಈಗ ಕೇಕ್ ನೋಡಿ, ಇಲ್ಲಿ ಕೇಕ್ ಸ್ಪಾಂಜ್ ರೆಡಿಯಾಗಿದೆ ಚಾಕ್ಲೇಟ್ದು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಗೋಧಿ ಹಿಟ್ಟಲ್ಲೂ ಕೂಡ. ಬನ್ನಿ, ಈಗ ಬೇಕ್ ಮಾಡ್ಕೊಂಡಿದ್ವಲ್ಲ, ಅದೇ ಸೇಮ್ ಪಾತ್ರೆಯಲ್ಲೇ ಈಗ ಮೊದಲಿಗೆ ನಾವು ಚಾಕ್ಲೇಟ್ ಗನಾಚೆ, ತಿಕ್ಕ ಹಾಲು ಮತ್ತು ಚಾಕೋ ಚಿಪ್ಸ್ನ ಆ್ಯಡ್ ಮಾಡಿಕೊಂಡು ಗನಾಚೆ ಮಾಡ್ಕೊಂಡ್ವಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ ಬೇಸ್ಗೆ.
ಆಯಿತಾ. ಈಗ ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಕಪ್ಪು ಚಾಕ್ಲೇಟ್ನ ತೊಗೊಂಡಿದ್ದೀನಿ. ಅದನ್ನು ಮೈಕ್ರೋವೇವ್ನಲ್ಲಿ ಈ ಥರ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ನೀವು ಡಬಲ್ ಬಾಯ್ಲರ್ ಮೆಥಡಲ್ಲೂ ಕೂಡ ಈ ಥರ ಮೆಲ್ಟ್ ಮಾಡ್ಕೋಬೋದು. ನೋಡಿ ಚಾಕ್ಲೇಟ್ ಈಗ ರೆಡಿಯಾಗಿದೆ. ನೋಡಿ ಈಗ ಚಾಕ್ಲೇಟ್ನ ಈಗ ಮೆಲ್ಟ್ ಮಾಡಾಗಿದೆ. ಹಾಗೆಯೇ ಚಾಕೋ ಪುಡ್ಡಿಂಗ್ ಇಲ್ಲಿ ರೆಡಿಯಾಗಿದೆ. ಹಾಗೆಯೇ ಚಾಕ್ಲೇಟ್ ಗನಾಚೆ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಶುಗರ್ ಸಿರಪ್ ಕೂಡ ರೆಡಿಯಾಗಿದೆ. ಚಾಕ್ಲೇಟ್ ಗನಾಚೆ ಮಾಡ್ಕೊಂಡಿದ್ವಲ್ಲ ಅದೇ ಬೌಲಿಗೆ 1/4 ಕಪ್ ನೀರು, 1 ಟೀ ಸ್ಪೂನು ಶುಗರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. 1/4 ಕಪ್ ನೀರಿಗೆ 1 ಟೀ ಸ್ಪೂನು ಶುಗರ್ ಪೌಡರ್ನ ಹಾಕ್ಕೊಂಡು ಶುಗರ್ ಸಿರಪ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬನ್ನಿ ಇದಕ್ಕೆ ಕೇಕನ್ನು 2 ಸ್ಲೈಸ್ ಮಾಡ್ಕೊಳ್ಳೋಣ. ಈ ಕೇಕ್ ಇನ್ನೂ ಬಿಸಿ ಇದೆ. ನೀವು ತಣ್ಣ ಆದಮೇಲೆ ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸುಲಭವಾಗಿ ಕಟ್ ಮಾಡ್ಕೋಬೋದು ಕೇಕ್ ಸ್ಲೈಸಸ್ನ. ಈಗ ಈ ಚಾಕ್ಲೇಟ್ ಗನಾಚೆಯನ್ನು ಆ್ಯಡ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮೇಲ್ಗಡೆ ಈ ಕೇಕ್ ಸ್ಲೈಸ್ನ ಇಡ್ತಾ ಇದ್ದೀನಿ. ಆಯಿತಾ. ಇದಕ್ಕೆ ಶುಗರ್ ಸಿರಪ್ನ ಆ್ಯಡ್ ಮಾಡ್ಕೋಬೇಕು. ಶುಗರ್ ಸಿರಪ್ನ ಎಷ್ಟು ಹಾಕ್ಕೊಳ್ತಿರೋ ಅಷ್ಟು ಈ ಚಾಕ್ಲೇಟ್ ಸ್ಪಾಂಜು ಸಾಫ್ಟಾಗಿ ಆಗುತ್ತೆ ತಿನ್ನಲಿಕ್ಕೆ. ನೋಡಿ ಇದ್ರ ಮೇಲ್ಗಡೆ ಚಾಕೋ ಪುಡ್ಡಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬ ಟೇಸ್ಟ್ ಆಗಿರುತ್ತೆ. ನೋಡಿ ಇದನ್ನೆಲ್ಲ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದ್ರ ಮೇಲೆ ಇನ್ನೊಂದು ಕೇಕ್ ಸ್ಲೈಸ್ನ ಇಡೋಣ. ಈ ಕೇಕ್ ಸ್ಲೈಸ್ನು ಕೂಡ ಶುಗರ್ ಸಿರಪ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕೂಡ ನೆನೆಸ್ಕೋಬೇಕು. ನೋಡಿ ಈ ಶುಗರ್ ಸಿರಪ್ನ ನೀಟಾಗಿ ಹಾಕ್ಕೊಳ್ಳಿ. ಇದರಿಂದನೇ ಕೇಕ್ ಫುಲ್ಲು ರೆಡಿ ಆದಮೇಲೆ ಸಾಫ್ಟ್ ಆಗುತ್ತೆ ಕೇಕು. ಇಲ್ಲ ಅಂತ ಹೇಳಿದ್ರೆ ಕೇಕ್ ಹಾರ್ಡಾಗಿಬಿಡುತ್ತೆ. ಹಾಗೆಯೇ ಇದ್ರ ಮೇಲೆ ಈಗ ಚಾಕೋ ಪುಡ್ಡಿಂಗ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಮೇಲ್ಗಡೆ ಈ ಮೆಲ್ಟ್ ಮಾಡ್ಕೊಂಡಿದ್ವಲ್ಲ ಚಾಕ್ಲೇಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚಾಕ್ಲೇಟ್ ಪುಡ್ಡಿಂಗಿಗೆ ಮಿಕ್ಸ್ ಆಗದಂತೆ ನೀಟಾಗಿ ಅದ್ರ ಮೇಲ್ಗಡೆನೇ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಚಾಕ್ಲೇಟನ್ನು. ಆಯಿತಾ. ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಚಾಕ್ಲೇಟನ್ನು. ಈಗ ಚಾಕ್ಲೇಟ್ ಡ್ರೀಮ್ ಕೇಕ್ ರೆಡಿಯಾಗಿದೆ. ಇದನ್ನು ಫ್ರಿಜ್ನಲ್ಲಿ ಇಟ್ಬಿಡೋಣ. ನೋಡಿ ಇಲ್ಲಿ ಫ್ರಿಜ್ನಲ್ಲಿ ಇಟ್ಟು ತೆಗ್ದಿರೋದಿದು ಗಟ್ಟಿಯಾಗಿದೆ ಆಲ್ಮೋಸ್ಟು ಚಾಕ್ಲೇಟು. ಕಂಪ್ಲೀಟಾಗಿ ಅದು ಡ್ರೈ ಆಗೋವರೆಗೂ ಫ್ರಿಜ್ನಲ್ಲಿ ಇಟ್ಬಿಡಿ. ನೋಡಿ ಇದ್ರ ಮೇಲೆ ಕೋಕೋ ಪೌಡರ್ನ ಹಾಗೆ ಡಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಪ್ರೋಟೀನ್ ಪೌಡರ್ನ ನಾನಿಲ್ಲಿ ಹಾಕ್ಕೊಳ್ತಾ ಇರೋದು. ಅದ್ರ ಮೇಲ್ಗಡೆ ಈಗ ಕೋಕೋ ಪೌಡರ್ನ ಹಾಗೆ ಡಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಕಂಪ್ಲೀಟಾಗಿ ಚಾಕ್ಲೇಟ್ ಡ್ರೀಮ್ ಕೇಕ್ ರೆಡಿಯಾಗಿದೆ. ಆಯಿತಾ. ಇದು ಚಾಕ್ಲೇಟು ಮೇಲ್ಗಡೆ ಹಾಕಿರ್ತೀವಲ್ಲ ಅದು ಗಟ್ಟಿಯಾಗೋ ತನಕ ಅದನ್ನು ಫ್ರಿಜ್ನಲ್ಲಿ ಇಟ್ಬಿಡಿ. ಹಾಗೆಯೇ ಶುಗರ್ ಸಿರಪ್ನಿಂದ ಈ ಕೇಕ್ ಸ್ಲೈಸನ್ನು ಚೆನ್ನಾಗಿ ನೆನೆಸ್ಕೋಬೇಕಾಗತ್ತೆ. ಅದರಿಂದನೇ ಈ ಥರ ಕೇಕ್ ರೆಡಿ ಆದಮೇಲೆ ಸಾಫ್ಟ್ ಆಗಿರುತ್ತೆ ಕೇಕು. ಇಲ್ಲಾಂದರೆ ಹಾರ್ಡ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಇಲ್ಲಿ ಕೇಕು ಇಷ್ಟು ಖಾಲಿ ಆಗಿಬಿಟ್ಟಿದೆ. ಈ ಥರ ಸ್ಪೂನಲ್ಲಿ ತೆಗ್ದು ಹಾಕ್ಕೊಂಡು ತಿನ್ಬೋದು. ಮನೆಯಲ್ಲೇ ಸುಲಭವಾಗಿ ಈ ಥರ ಮಾಡಿ ತಿನ್ಬೋದು. ಹಾಗೆಯೇ ಬೆಲ್ಲ ಹಾಗೆ ಗೋಧಿ ಹಿಟ್ಟಲ್ಲೂ ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾರು ಮೊಟ್ಟೆಯನ್ನು ಆ್ಯಡ್ ಮಾಡ್ಕೋಬೇಕು ಅಂತೀರಾ, ನೀವು 2 ಮೊಟ್ಟೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ನೀವು ಶುಗರ್ ಸಿರಪಿಂದ ನೆನೆಸಿದ್ರೆ ಈ ಥರ ಕೇಕ್ ಸ್ಲೈಸ್ ತೆಗಿತೀವಲ್ಲ ಫುಲ್ ರೆಡಿ ಆದಮೇಲೆ ತುಂಬ ಸಾಫ್ಟಾಗಿರುತ್ತೆ ಕೇಕು. ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಓಕೆ, ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಚಾಕ್ಲೇಟ್ ಡ್ರೀಮ್ ಕೇಕ್ನ. ಓಕೆ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.